ಎತ್ತು ಕೆಲಸ ಮಾಡ್ತೀನಿ. ಆಯಿತು, ನೀನು ಕೆಲಸ ಮಾಡ್ತಾ ಇದೆಯಾ ಕಣ, ಎತ್ತು ಏರಿಯಾ ಅದು ಸ್ವಲ್ಪ ಮಿಕ್ಸಪ್ ಆಗಿದೆ. ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಲವ್ಲಿ ಬ್ಯೂಟೀಸ್. ಇವತ್ತಂತೂ ಹೇಳೋಕ್ಕಾಗದೇ ಇರೋಷ್ಟು ಕೆಲಸ ಕಾರ್ಯಗಳು ಬೇಜಾನ್ ಬಿದ್ದಿದೆ. ಅದೆಲ್ಲನೂ ಹೇಗೆ ಮುಗಿಸ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಮೈಸೂರು ಸರಸ್ವತಿಪುರಮಲ್ಲಿ ಒಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮತ್ತು ಅವ್ರ ಫ್ಯಾಮಿಲಿಯವರು ಯಾರು ಅದಕ್ಕೆ ರೀಸನ್ನು ಅವರು ಮಾಯ ಆಗಿಬಿಟ್ಟಿದ್ದಾರೆ. ಪೊಲೀಸವ್ರು ಇನ್ನೂ ಹುಡುಕ್ತಿದ್ದಾರೆ. ಈ ಥರ ಎಲ್ಲ ನಡೆದಿದೆ ಇನ್ಸಿಡೆಂಟ್ಸು. ಅದೆಲ್ಲ ನೋಡಿದ್ಮೇಲೆ ತುಂಬಾ ಬೇಜಾರಾಯಿತು. ಅವರೊಬ್ಬರೇ ಅಂತಲ್ಲ, ತುಂಬ ಜನ ಹೆಣ್ಮಕ್ಳು ಸತ್ತಿದ್ದಾರೆ. ಇವನ್ ಆಲ್ಸೋ ಹೆಣ್ಮಕ್ಳು ಗಂಡು ಮಕ್ಳು ಸಾಯಿಸಿದ್ದಾರೆ. ಅವ್ರವ್ರದ್ದೇ ಕಾರಣಗಳನ್ನ ಕೊಟ್ಕೊಂಡಿರ್ತಾರೆ. ನಾನು ಹೇಳೋದು, ಇಷ್ಟ ಇಲ್ಲ, ಬದುಕೋಕ್ಕಾಗಲ್ಲ, ಜೊತೇಲಿರೋಕ್ಕಾಗಲ್ಲ ಅಂತಂದರೆ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರಿ. ಅವ್ರ ಪಾಡಿಗೆ ಅವ್ರು ಬದುಕಲಿ, ಇವ್ರ ಪಾಡಿಗೆ ಇವ್ರು ಬದುಕಲಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಜೀವ. ಜಸ್ಟ್ ಇಮ್ಯಾಜಿನ್, ಏನೋ ಒಂದು ಕೈ ಕಟ್ಟಾದರೆ ಅಥವಾ ಎಲ್ಲೋ ಒಂದು ತರಕಾರಿ ಕಟ್ ಮಾಡ್ಕೊಳ್ಳುವಾಗ ನಾವೇನು ಮಿಸ್ಸಾಗಿ ಏನೋ ಕಟ್ ಮಾಡಿಕೊಂಡ್ರೆ ನಮ್ಮ ರಕ್ತ ಬಂದಾಗ ನಾವು ಎಷ್ಟು ಫೀಲ್ ಮಾಡ್ತೀವಿ, ಅಳ್ತೀವಿ. ಅಂಥದ್ರಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ರೇಂಜಿಗೆ ಅವರು ಡಿಸಿಷನ್ ತೊಗೊಂಡಿರ್ತಾರೆ ಅಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಎಲ್ರಿಗೂ ಆ ಥರ ಥಾಟ್ಸ್ಗಳು ಬಂದಿದೆ. ಇವನ್ ಆಲ್ಸೋ ನನಗೂ ಬಂದಿದೆ. ಅದೆಲ್ಲನೂ ಮೀರಿ ಬದುಕೋದೇ ಜೀವನ ಅಲ್ವಾ. ನಾನು ಎಲ್ಲ ಎಣ್ಣೆತ್ತವ್ರಿಗೆ ಹೇಳೋದು ಒಂದೇ ರೀಸನ್: ಆಸ್ತಿ, ಅಂತಸ್ತು, ಮನೆ, ಬಂಗ್ಲೆ, ಕಾರು, ಇನ್ನೊಂದು ಮತ್ತೊಂದು ನೋಡಿ ಮದುವೆ ಮಾಡ್ತೀರಾ. ಹುಡುಗನೂ ನೋಡಿ ವಿಚಾರಿಸಿ. ಜೊತೆಲಿರೋರಿಗೆ ನಾವೇನು ಅಂತ ಅರ್ಥ ಆಗಿರಲ್ಲ. ಅಂಥದ್ರಲ್ಲಿ ಲೈಫ್ ಲಾಂಗ್ ಒಬ್ರ ಜೊತೆ ಜೀವನ ಹಂಚ್ಕೋತೀವಿ, ಒಂದು ಫ್ಯಾಮಿಲಿ ಜೊತೆ ಜೀವನ ಹಂಚ್ಕೋಬೇಕಾಗುತ್ತೆ. ಸ್ವಲ್ಪ ವಿಚಾರಿಸಿ ಮಾಡಿ. ಹುಡುಗಿರ ಮನೆಯವರು ಏನು ಸಾಚ ಅಲ್ಲ. ಹಣ, ಆಸ್ತಿ, ಅಂತಸ್ತು ಇವೆಲ್ಲ ಬೇಕು ಅಂತ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗಂಗೆ ಡಿಸಿಷನ್ ತೊಗೊಂಡ್ಬಿಡ್ತೀರಾ. ಆ್ಯಂಡ್ ಆಲ್ಸೋ ಹುಡುಗನ ಮನೆಯವರು ಕೂಡ ಹೆಣ್ಣು ಕೇಳುವಾಗಿರೋ ಮನಸ್ಥಿತಿ ಆ ಹುಡುಗಿನ ಮನೆ ತುಂಬಿಸ್ಕೊಂಡು ಜೀವನ ನಡೆಸೋವಾಗ್ಲೂ ಇರಲಿ. ಸ್ವಲ್ಪ ಹುಡುಗಿ ಪೇರೆಂಟ್ಸ್ ಏನು ಸಾಕಾಗಲ್ಲ, ಜೀವನ ನಡ್ಸೋಕ್ಕಾಗಲ್ಲ ಅಂತ ನಿಮ್ಗೇನು ಕೊಟ್ಟಿಲ್ಲ, ಓಕೆನಾ? ಅದೇ ಮೈಂಡ್ ಸೆಟ್ಟಲ್ಲಿ ಇವತ್ತಿನ ದಿನ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಕೆಲಸ ಕಾರ್ಯಗಳ ಮಧ್ಯೆ ತುಂಬ ಹೇಳೋಕ್ಕಿದೆ, ಬಟ್ ಆದರೆ ಹೇಳಬೇಕಾ ಹೇಳಬಾರ್ದಾ ಅದು ನನಗೆ ಗೊತ್ತಿಲ್ಲ. ಪ್ಲೀಸ್ ಹುಡುಗಿರ್ಗೆ ಹೇಳೋದು ನಾನು, ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬದುಕಿ, ಏನಾದರೂ ಆಗಲಿ. ಅಪ್ಪ ಅಮ್ಮ, ಗಂಡ ಮಕ್ಕಳು, ಅತ್ತೆ ಮಾವ ಯಾರೂ ಬೇಡ ಗುರು. ನಿಮ್ಮನ್ನು ನೀವು ಸಾಯಿಸ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಒಬ್ಬರೇ ಇದ್ದಾದರೂ ಜೀವನ ಮಾಡಿ ಅಷ್ಟೆ. ದೇವ್ರು ಕೊಟ್ಟಿರೋ ಜೀವ ತಾನಾಗೆ ಹೋಗಬೇಕು ಹೊರತು ಕೈಯಾರೆ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಏನೇ ಬಂದರೂ ಫೇಸ್ ಮಾಡಿ. ತುಂಬ ಕುಯ್ದುಬಿಟ್ಟಿದ್ದೀನಿ ಇವತ್ತು, ಬೇಜಾರಾಗಬೇಡಿ ಗಾಯ್ಸ್. ಪಲಾವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಪ್ರಿಪೇರ್ ಮಾಡಿಕೊಂಡೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕಿ ಮಿಕ್ಸಿ ಮಾಡಿ ಎತ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಆಯಿಲ್ ಹಾಕ್ಬಿಟ್ಟು ನೀವು ಮಸಾಲೆ ಐಟಮ್ಸ್ ಏನಿದೆ ಅವೆಲ್ಲನೂ ಕೂಡ ಹಾಕಿ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡಿ ಒಂದು ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಹಾಕ್ಬಿಡ್ತೀನಿ. ಸ್ವಲ್ಪ ಈರುಳ್ಳಿ ಉಪ್ಪಿಡ್ದಾಗ್ಲೇ ಟೇಸ್ಟ್ ಸಖತ್ತಾಗಿರುತ್ತೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡಿ ನಿಮ್ಗೆ ಏನೇನು ತರಕಾರಿ ಬೇಕು ಅಂತ ಅನಿಸುತ್ತೆ ಅದೆಲ್ಲ ತರಕಾರಿನೂ ನೀಟಾಗಿ ಸಣ್ಣ ಸಣ್ಣಗೆ ಹಚ್ಕೊಂಡು ಹಾಕ್ಕೊಳ್ಳಿ. ಇದೇ ತರಕಾರಿ ಬಳಸಬೇಕು ಅಂತ ಏನಿಲ್ಲ, ನಿಮ್ಮ ಕಂಫರ್ಟಬಲ್ ನೀವು ಏನು ತಿಂತೀರಾ ಅದನ್ನು ಹಾಕ್ಕೊಳ್ಳಿ. ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿ, ಓಕೆನಾ? ಆವಾಗಲೇ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕೋಬೋದು. ಯಾಕೆ ಅಂತಂದರೆ ಅದನ್ನು ಕೂಡ ಉಪ್ಪಿಡಿಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟ್ ನೀವೇನು ಮಸಾಲೆ ಅರ್ದಿಟ್ಕೊಂಡಿರ್ತೀರಲ್ವ, ಸೊ ಆ ಪೇಸ್ಟ್ನ ನೀವು ಹಾಕಿ ಚೆನ್ನಾಗಿ ಬಾಡಿಸಿ. ಹೆಂಗೆ ಅಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಯಾಕೆಂದರೆ ನಾವು ಹುರಿದ್ಬಿಟ್ಟು ಫ್ರೈ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ. ನೀರು ಹಾಕಾದ್ಮೇಲೆ ನೀವು ಏನು ಉನಿ ಹಾಕಿ ಇಟ್ಕೊಂಡಿರ್ತೀರ ಅಲ್ವಾ ರೈಸ್ನ, ನಾನು 1/2 hour ಉನಿ ಹಾಕಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ನಾನು 1.5 ಗ್ಲಾಸ್ ಅಕ್ಕಿನ ಹಾಕ್ತಾ ಇರೋದು. ಸೊ ಅದಕ್ಕೆ ತಕ್ಕಂತೆ ನೀವು ಅಳತೆಗೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ, ಪುದೀನ ಇವೆಲ್ಲನೂ ಕೂಡ ನೀವು ಮೇಲ್ಗಡೆ ಉದುರಿಸ್ಬೋದು. ಸ್ವಲ್ಪ ಟೇಸ್ಟಿಯಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ 1-2 ವಿಷಲ್ ತೊಗೊಳ್ಳಿ. ಸೊ ಫುಡ್ ರೆಡಿ ಆಯಿತು, ಬೆಳಗ್ಗೆ ತಿಂಡಿ ರೆಡಿ. ಸೊ ಎಲ್ರಿಗೂ ಹಾಕ್ಕೊಟ್ಟು ಅವ್ರವ್ರ ಕೆಲ್ಸಕ್ಕೆ ಹೋದ್ರು. ಅದಾದಮೇಲೆ ನಾನು ಒಬ್ಬಳೇ ಇದ್ದಾಗ ನನ್ನ ಮೈಂಡ್ ಹೆಂಗೆಲ್ಲ ಇರುತ್ತೆ ಅಂತ ಹೇಳ್ಕೊಂಡ್ರೆ ನಿಮಗೆಲ್ಲ ಭಯನೇ ಆಗಿಬಿಡುತ್ತೆ. ಅಂಥದ್ರಲ್ಲಿ ನಾನು ಎಷ್ಟು ಸಲ ಸೂಸೈಡ್ ಮಾಡ್ಕೋಬೇಕಿತ್ತೋ, ಎಷ್ಟು ಸಲ ಸಾಯಬೇಕಿತ್ತೋ, ಏನೂ ಮಾಡೋಕ್ಕಾಗಲ್ಲ. ಜೀವನ ಹೋದಂಗೆ ಹೋಗ್ತಾ ಇರೋಣ ಅಂತ ಅಂದ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದೀನಿ. ಒಂದೊಂದು ಸಲ ನನಗೆ ನಗು ಬರುತ್ತೆ, ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಸೂತ್ಕ ಕಳಿಬೇಕಾಗಿತ್ತು ಇವತ್ತು. ನೆಲ ಒರೆಸೋಕ್ಕೆ ನಾನು ಬಿಸಿನೀರು ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು, ಅರಿಶಿನ ಮತ್ತು ಇದು ಕರ್ಪೂರ ಬರುತ್ತೆ ಅಲ್ವಾ, ಅದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಹಾಲನ್ನು ಹಾಕಿದ್ದೀನಿ.
ನೀಟಾಗಿ ಕಂಪ್ಲೀಟ್ ಮನೆ ಒರೆಸ್ಕೊಂಡೆ. ನಾನು ಈ ರೀತಿ ಎಲ್ಲ ಕೆಲಸ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ ಗೊತ್ತಾ, ಮನೆ ಫ್ರೆಶ್ಶಾಗಿ ಕಾಣಿಸ್ದಾಗ. ಅದು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಪೂಜೆ ಮಾಡದೇ ಇರೋದಕ್ಕೆ ಏನೋ ಒಂಥರ ರಿಗ್ರೆಟ್ ಅನ್ನೋದಿದೆ ಒಂದು ಕಡೆ, ಬಟ್ ಅದು ಹೇಳಿರೋದ್ರಿಂದ ಮಾಡಿಲ್ಲ ಅಂತ ಅಂದ್ಕೊಂಡು ನಾನು ಸಮಾಧಾನ ತೊಗೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು 7 days ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಓ ಮೈ ಗಾಡ್, ಅದನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ. ಬೆಳಿಗ್ಗೆಯಿಂದ ನೀವು ನಂಬಲ್ಲ, 1:15 ಕೂಡ ನಾನು ಕೆಲಸ ಮಾಡಿದ್ದೀನಿ. ಅಷ್ಟು ಕೆಲಸ ಇತ್ತು. ಆದರೂ ಕೆಲಸ ಇನ್ನೂ ಇತ್ತು, ಬಟ್ ಆದರೆ ಅರ್ಧಕ್ಕೆ ನಿಲ್ಲಿಸ್ದೆ. ಸೊ ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಆಯಿತು, ಸ್ಕಿನ್ ಕೇರ್ ಕೂಡ ಆಯಿತು. ಕೂದಲು ಹಾಗೆ ಬಿಟ್ಟಿದ್ದೀನಿ ಆರಲಿ ಅಂತ ಅಂದ್ಬಿಟ್ಟು. ಈ ರೀತಿ ಇದೆ. ನಾನು ಏನು ಅಂದ್ಕೊಂಡೆ ಅಂತಂದರೆ ನಾನು ಮಾತೇ ಆಡೋಕ್ಕಾಗಿಲ್ಲ, ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಫೈನಲಿ ಇವಾಗ ಟೈಮ್ ಬಂದು ಒಂದು 3-4 ಗಂಟೆ ಆಗಿರಬಹುದೇನೋ, ನಾನು ಸರಿಯಾಗಿ ನಾನು ನೋಡಲಿಲ್ಲ. ಸೊ ಇವಾಗ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ. ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಎತ್ತಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಿನ ನಾನು ಪೂಜೆ ಮಾಡೋದಕ್ಕೆ ಹೋಗಲ್ಲ. ಸೊ ಎತ್ತಿಟ್ಬಿಡ್ತೀನಿ. ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಏನೋ ಮಂಗಳವಾರ ಮಾಡು ಅಂತ ಅಂದಿದ್ರು, ಬಟ್ ಆದರೆ ಅವರೇನೋ ಶುಕ್ರವಾರ ಮಾಡ್ತಾರಂತೆ ಆ ಮನೆಯಲ್ಲಿ. ನಾನು ಇವತ್ತೆಲ್ಲ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಎತ್ತಾಗೂ ಇಲ್ಲದೆ ಇರೋಂಗೆ ಈ ಕಡೆ ಮನೆಯೂ ಇಲ್ಲ, ಈ ಕಡೆ ಇದು ಇಲ್ಲ, ಏನೂ ಆಗ್ತಾಯಿಲ್ಲ ಅಂದ್ಕೊಳ್ಳೋದು. ಆ ಥರ ಆಗ್ತಾಯಿತ್ತು. ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ. ಸೊ ಅದಕ್ಕೆ ಸದ್ಯಕ್ಕೆ ನಾನು ಎಲ್ಲನೂ ತೆಗೆದು ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ. ಬಿಕಾಸ್ ತುಂಬ ದಿನ ಆಗೋಗಿದೆ. ಅವ್ರು ಅವತ್ತು ಹೇಳ್ದಾಗ್ಲಿಂದ ನಾನು, ನೀವು ನೋಡ್ತಾ ಇರ್ಬೋದು, ಇವಾಗಲೇ ನಾನು ಡೋರ್ ಓಪನ್ ಮಾಡ್ತಾ ಇರೋದು ಹೇಳ್ದಾಗ್ಲಿಂದ. ಸೊ ಪೂಜೆ ಸಾಮಾನೇನು ಇದಾಗಿಲ್ಲ. ಬಿಕಾಸ್ ಅವತ್ತು ತಾನೇ ನಾನು ಕಂಪ್ಲೀಟಾಗಿ ವಾಶ್ ಮಾಡಿ ವಾರ ಮಾಡಿದ್ದೆ. ನಾನು ಅವತ್ತೇ ಲಾಸ್ಟು, ಅವತ್ತು ತಾನೇ ವಾಶ್ ಮಾಡಿ ವಾರ ಮಾಡಿದ್ದೆ, ಅವತ್ತೇ ಲಾಸ್ಟು ಪೂಜೆ ಮಾಡಿದ್ದು. ಅದಾದಮೇಲೆ ಮತ್ತೆ ನಾನು ಮಾಡಲೇ ಇಲ್ಲ. ಮಾಡಬೇಡ ಅಂತ ಹೇಳಿದ್ರಲ್ಲ, ಮತ್ತಿನ್ನೇನು ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ವಾಶ್ ಮಾಡಿ ಎತ್ತಿಟ್ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ನಾನು ನಾಳೆ ಒಂದು ದಿನ ಬಿಟ್ಟರೆ, ನಾಳಿದ್ದು 2 ದಿನ ಓಕೆ. ನಂದು ಸ್ವಲ್ಪ ಸಣ್ಣ ಪುಟ್ಟ ಶೂಟ್ಸ್ ಎಲ್ಲ ಇದೆ ಇನ್ಸ್ಟಾಗ್ರಾಮ್ಗೆ, ಅವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಈಗೀಗ ಏನಾಗ್ತಿದೆ ಅಂತಂದರೆ, ಯೂಟ್ಯೂಬಲ್ಲಿ ದಿನ ವೀಡಿಯೋ ಮಾಡ್ತಾ ಇರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ನನ್ನಿಂದ. ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಬಟ್ಟೆ ಎಲ್ಲ ಮಡಚಬೇಕು, ಎತ್ತಾಕಿದ್ದೀನಿ. ಇನ್ನೂ ಒಂದು ರೌಂಡು ಹಾಕಿದ್ದೀನಿ ಲೈಕ್ ಮಷಿನ್ಗೆ, ಅದನ್ನು ಕೂಡ ಎಲ್ಲ ಒಣೆ ಹಾಕಿದ್ದೀನಿ. ಇನ್ನೂ ಒಂದು ರೌಂಡ್ ಹಾಕಬೇಕಿತ್ತು, ಆದರೆ ಜಾಗ ಎಲ್ಲ ಒಣೆ ಹಾಕೋದಕ್ಕೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೈಟ್ವರೆಗೂ ಅದು ಒಣಗಿದ ಮೇಲೆ ಬೆಳಿಗ್ಗೆಗೆ ಇನ್ನೊಂದು ಟ್ರಿಪ್ ಹಾಕ್ತೀನಿ. ಯಾಕೆಂದರೆ ಬೆಡ್ಶೀಟಿಂದ ಹಿಡಿದು ಎಲ್ಲ ಮ್ಯಾಟು ಗೀಟು ಎಲ್ಲನೂ ವಾಶ್ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ. ಯಾವುದೂ ಆ ಥರ ಪೆಂಡಿಂಗ್ ಕೆಲಸ ಅಂತೇನು ಉಳಿಸ್ಕೊಂಡಿಲ್ಲ. ಸೊ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ ನಿಮಗೆ. ನೋಡೋಣ, ಅದೇನಾದರೂ ಆದರೆ ಗೊತ್ತಾಗುತ್ತೆ ನಿಮಗೆ. ಸದ್ಯಕ್ಕೆ ಅದು ಸರ್ಪ್ರೈಸ್ ಆಗೇ ಇರಲಿ. ನೋಡೋಣ, ಅಂದ್ಕೊಳ್ಳೋದೆಲ್ಲ ನಮ್ಮ ಲೈಫಲ್ಲಿ ಆಗಲ್ಲ ಅಲ್ಲ. ಸೊ ಆಗಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇವಾಗ ನಾನು ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊತೀನಿ. ಆದರೆ ಅದ್ರದ್ದು ಸಣ್ಣ ಪುಟ್ಟ ಗ್ಲಿಮ್ಸಸ್ನ ಹಾಕ್ತೀನಿ. ದೇವ್ರ ಮನೆ ಓಪನ್ ಮಾಡಿದ ತಕ್ಷಣ ಒಂಥರ ಫೀಲ್ ಆಯಿತು ನನಗೆ. ಓ ಮೈ ಗಾಡ್, ಇಷ್ಟು ದಿನ ಓಪನ್ನು ಮಾಡಿರಲಿಲ್ಲ ನಾನು. ಸರಿ ಓಕೆ ಅಂತ ಅಂದ್ಬಿಟ್ಟು ನೀಟಾಗಿ ಹೂವು ಎಲ್ಲ ಬಾಡೋಗಿತ್ತು. ಆ ರೀತಿ ಇಡಬಾರ್ದು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹೂವು ಬಾಡೋವರೆಗೂ ಬಿಡಬೇಡಿ. 2 ದಿನಕ್ಕೇ ತೆಗೆದ್ಬಿಟ್ಟು ಪೂಜೆ ಮಾಡಿಬಿಡಿ. ಹೊಸ ಹೂವನ, ಫ್ರೆಶ್ ಹೂವನ ಹಾಕಬೇಕು. ಸೊ ನಾನು ಇಷ್ಟು ದಿನ ಫಸ್ಟ್ ಟೈಮ್ ಈ ರೀತಿ ಬಿಟ್ಟಿದ್ದೆ. ಸೊ ಕಂಪ್ಲೀಟಾಗಿ ಗೋಡೆಯಿಂದ ಹಿಡಿದು ಎಲ್ಲನೂ ಒರೆಸಿ ಎತ್ತಿಟ್ಬಿಟ್ಟೆ. ಜಸ್ಟ್ ನೀವೇ ನೋಡ್ತಾ ಇರ್ಬೋದು, ಏನೂ ಗಲೀಜಾಗಿಲ್ಲ. ಇದು ಸ್ವಲ್ಪ ಇದಾಗಿದೆ. ದೀಪ ನೋಡ್ತಾ ಇರ್ಬೋದು. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ಇದಿಷ್ಟನ್ನು ವಾಶ್ ಮಾಡಿ ಎತ್ತಿಟ್ಬಿಡ್ತೇನೆ. ಪೀತಾಂಬರಿ ಅರಿಶಿನ ಹಾಕ್ಕೊಂಡು ನಾನು ವಾಶ್ ಮಾಡ್ತೀನಿ. ಹುಣ್ಸೆಹಣ್ಣು ಅಷ್ಟಕ್ಕಷ್ಟೇ ನಾನು ಬಳಸೋಕೆ ಹೋಗಲ್ಲ. ಸೊ ನಾನು ಬ್ರಷ್ ಯಾಕೆ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಆಯಿತು ನನ್ನ ದೇವ್ರ ಮನೆ ಸಾಮಾನು. ಸೊ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಎತ್ತಿಟ್ಟಿದ್ದೆ.
ಈಗ ಮನೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಿದ್ದೇ ತಡ. ಸೊ ಎಲ್ಲ ಬಂದು ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ದಿನಕ್ಕೆ ಒಬ್ಬರಾದರೂ ಬಂದೇ ಬರ್ತಾರೆ. ಅವ್ರು ಬಂದು ನೋಡುವಾಗೆಲ್ಲ ಒಂಥರ ಫೀಲ್ ಆಗ್ತಾ ಇರುತ್ತೆ. ನಮ್ದೇನೇನೋ ನಡೀತಾ ಇದೆ, ಮನೆ ಖಾಲಿ ಮಾಡ್ತೀವಿ ಅಂತ ಅಂದ್ಕೊಂಡು ಎಲ್ಲರೂ ಬಂದು ದಿನ ಮನೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಒಂಥರ ಫೀಲ್ ಆಗುತ್ತೆ, ಇಷ್ಟು ದಿನ ಇದ್ದಿದ್ದು ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಇವಾಗ ಏನು ಅಂದ್ಕೊಂಡೆ ಅಂತ ಅಂದರೆ, ಇದು ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಉಪ್ಪು ಸಾಂಬಾರು ತಿಂದು. ಸೊ ಖಾರ ಅರಿಯೋದಕ್ಕೆ ಮೆಣಸಿನ್ಕಾಯೇ ಇಲ್ಲ. ಮೆಣಸಿನ್ಕಾಯಿ ಇತ್ತು, ಅದೇ ಮರ್ತ್ಕೊಬಿಟ್ಟಿದ್ದೀನಿ, ಎಲ್ಲ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಚಟ್ನಿ ಅರಿದ್ನಲ್ಲ, ಸೊ ಖಾಲಿ ಆಗಿಬಿಟ್ಟಿದೆ. ಇವಾಗ ನಾನು ಉಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಇದನ್ನು ಯೂಸ್ ಮಾಡಿ. ಆ್ಯಂಡ್ ಅಪ್ಪಿ ಮೆಣಸಿನ್ಕಾಯಿ ತೊಗೊಬರ್ತೇನೆ. ಅವ್ನು ಬರೋ ಅಷ್ಟರಲ್ಲಿ 9 ಗಂಟೆ ಆಗ್ಬೋದು ಮೇ ಬಿ. ಅಲ್ಲಿವರೆಗೂ ಖಾರ ಅರಿಯೋಕ್ಕಾಗಲ್ಲ. ಸೊ ಸಾಂಬಾರು ಮಾಡಿ ಇಡ್ತೀನಿ, ಅವ್ನು ಬಂದಮೇಲೆ ಖಾರ ಅರಿತೀನಿ. ಫಸ್ಟು ಒಂದು ಬಾಣಲಿ ತೊಗೊಂಡು, ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಕಾಳನ್ನ ಹಾಕಿ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಯಾವ ರೀತಿ ಅಂತಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಓಕೆನಾ. ಆಮೇಲೆ ಯಾವಾಗಲೂ ಈ ಥರ ಪಾತ್ರೆಗೆ ನೀವು ವುಡನ್ ಸ್ಟಿಕ್ಸ್ಗಳನ್ನೇ ಬಳಸಿ, ನಾರ್ಮಲ್ ಸೌಟ್ಗಳನ್ನೆಲ್ಲ ಬಳಸೋದಕ್ಕೆ ಹೋಗಬೇಡಿ, ಓಕೆನಾ. ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ನೀವು ನೀರು ಹಾಕಿ. ನೀರು ಹಾಕಿದಾಗ ಒಂಥರ ಸ್ಮೆಲ್ ಬರುತ್ತೆ, ಲಿಟ್ರಲಿ ಅದು ಸಖತ್ತಾಗಿರುತ್ತೆ. ಸೊ ಒಂದು ಪಾತ್ರೆಗೆ ನೀವು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಟೊಮೆಟೊ, ಅದಾದಮೇಲೆ ನಾನು ಬೆಳ್ಳುಳ್ಳಿನ ಜಜ್ಜಿದ್ದೀನಿ. ನಾನು ಯಾವಾಗಲೂ ಜಜ್ಜೇನೆ ಅಡುಗೆ ಮಾಡೋದು. ಸೊ ಜಜ್ಜಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ನಾವೇನು ಕಾಳನ್ನ ಹುರಿದು ನೀರಾಕಿ ಇಟ್ಟಿದ್ವಿ ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಚೆನ್ನಾಗಿ ಆದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಟೇಸ್ಟ್ ಸಿಗಲ್ಲ, ಓಕೆನಾ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀರನ್ನ ಹಾಕ್ಕೊಂಡು ಒಂದು 2-3 ವಿಷಲ್ ಓಡಿಸ್ಕೊಳ್ಳಿ. ವಿಷಲ್ ಕೂಗಿದ್ಮೇಲೆ ಅದು ಸ್ವಲ್ಪ ಆರಿದ್ಮೇಲೆ ಆಫ್ ಮಾಡಿ ಮತ್ತೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಆ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಉದುರಿಸಿ, ಸಖತ್ತಾಗಿರುತ್ತೆ ಮಾತ್ರ. ಇಲ್ಲಿ ನಾನು ಖಾರ ಅರಿಯೋದಕ್ಕೆ ಮೆಣಸಿನ್ಕಾಯಿ ತೊಗೊಬಂದ ಅಪ್ಪಿ. ಸೊ ನಾನು ಇಲ್ಲಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಆರಿದ್ಮೇಲೆ ಮಿಕ್ಸಿ ಮಾಡಬೇಕು, ಹಂಗೆ ಹಾಕ್ಬಿಟ್ಟಿರೋ. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಈ ಮೆಣಸಿನ್ಕಾಯಿ ಇದೆಯಲ್ಲ ಅದು, ಸ್ವಲ್ಪ ಹುಣಸೆಹಣ್ಣು. ಕೆಲವರು ಹುಣಸೆಹಣ್ಣು ಕೂಡ ಬಳಸಲ್ಲ, ಬಟ್ ನಾನು ಬಳಸ್ತೀನಿ, ಟೇಸ್ಟ್ ಸಖತ್ತಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಫಸ್ಟು ನೀವು ಮಿಕ್ಸಿ ಮಾಡಿದ್ಮೇಲೆ ಫ್ರೆಶ್ ವಾಟರ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನೀವೇನು ಸಾಂಬಾರು ಕೂಗಿಸ್ಕೊಂಡಿರ್ತೀರಲ್ವ, ಸೊ ಅದನ್ನು ನೀವು ಕಾಳು ಸಮೇತ, ಸಾಂಬಾರು ಸಮೇತ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಆಮೇಲೆ ಮಿಕ್ಸಿ ಮಾಡಿ, ಓಕೆನಾ. ಆವಾಗ ನಿಮಗೆ ಪರ್ಫೆಕ್ಟಾಗಿರೋ ಖಾರ ಸಿಗುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ. ಆ ಕಾಳು ಮಿಕ್ಸ್ ಆಗಿರುತ್ತೆ ಅಲ್ವಾ, ಸಖತ್ತಾಗಿರುತ್ತೆ. ತುರಿಯಾಗಿದ್ದರೆ ಚಂದ, ಬೆಳ್ಳುಳ್ಳಿ ಸಿಪ್ಪೆ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ. ದೆನ್ ನೀವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡ್ಕೊಂಡಾದಮೇಲೆ ನೀವು ಇದನ್ನಲ್ಲಿ ಇರುತ್ತೆ ಅಲ್ವಾ ಖಾರದ ನೀರು, ಅದಕ್ಕೆ ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ಬಾಡಿಸ್ಬಿಟ್ಟು ಅದನ್ನು ನೀವು ಸಾಂಬಾರಿಗೆ ಶಿಫ್ಟ್ ಮಾಡಿ. ಅಂದರೆ ಸಾಂಬಾರಿಗೆ ಹುಯ್ರಿ, ಒಂದು ಕುದಿ ಕೊಡಿ. ಆವಾಗ ಸಾಂಬಾರು ಕಂಪ್ಲೀಟಾಗಿ ಫಿನಿಶ್ ಆಯಿತು ಅಂತ ಅರ್ಥ. ಅದು ಚೆನ್ನಾಗಿ ಮಿಕ್ಸಾಗಿ ಬ್ಲೆಂಡಾಗಿ ಕುದಿಬೇಕು, ಹಂಗೆ ಆಫ್ ಮಾಡಿಬಿಟ್ಟಿರ ಆಮೇಲೆ. ಸೊ ನಾನು ಸಾಂಬಾರು ಮಾಡಿದರೂ ಕೂಡ ನಾನು ಬೆಳಿಗ್ಗೆ ಮಾಡಿದ ತಿಂಡಿನೇ ನಾನು ಅಪ್ಪಿ ಕೂತ್ಕೊಂಡು ತಿಂದಿದ್ದೀವಿ ನೈಟ್ ಊಟಕ್ಕೂ ಕೂಡ. ಬಿಕಾಸ್ ವೇಸ್ಟ್ ಆಗಿಬಿಡುತ್ತೆ. 1 ಗ್ಲಾಸ್ ಅಕ್ಕಿ ಹಾಕಿದ್ರೂ ಕೂಡ ನಮಗೆ ಈ ರೀತಿ ಅದು ಉಳ್ಕೋತಾ ಇದೆ. ಸೊ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾವಿಬ್ಬರು ಅದನ್ನೇ ಬಿಸಿ ಮಾಡಿಕೊಂಡು ತಿನ್ಕೊಂಡ್ವಿ. ಅವ್ನು ಮೊಸರು ತೊಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡ, ನಾನು ಚಟ್ನಿಲಿ ತಿನ್ಕೊಂಡೆ. ಅದಾದಮೇಲೆ ಎಲ್ಲನೂ ಊಟ ಮಾಡಿದ್ದೆಲ್ಲ ಪಾತ್ರೆಗಳೆಲ್ಲನೂ ಇರ್ತಾವಲ್ಲ ಅವೆಲ್ಲನೂ ಕೂಡ ವಾಶ್ ಮಾಡಿ ಎತ್ತಿಟ್ಟೆ. ಲಿಟ್ರಲಿ ಹೇಳ್ತೀನಿ, ಅಷ್ಟು ಈಸಿ ಅಲ್ಲ ಹೌಸ್ ವೈಫ್ ಕೆಲಸ. ನನಗೆ ನಮ್ಮ ಅಮ್ಮನ ಮೇಲೆ ಹೆವಿ ರೆಸ್ಪೆಕ್ಟ್ ಬಂದುಬಿಟ್ಟಿದೆ ನನ್ನ ಮದುವೆ ಆದಮೇಲೆ. ಬಿಫೋರ್ ದಟ್ ಇರಲಿಲ್ಲ ಅಂತ ಅಲ್ಲ, ಬಟ್ ಆದರೆ ನಾನು ಅದನ್ನು ತಲೆಗೆ ಹಾಕೋತಾ ಇರಲಿಲ್ಲ. ಇವಾಗ ನಾನು ಮನೇಲಿದ್ರೂ ಕೂಡ ಇಷ್ಟು ಕೆಲಸ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಮನೆಗೆ ಹೋಗಿ ಕೆಲಸ ಮಾಡಿ ಮತ್ತೆ ಆಫೀಸಿಗೆ ಹೋಗಿ ಅಲ್ಲಿ ಕೆಲಸ ಮಾಡೋರು. ಅದೆಲ್ಲ ನೆನೆಸ್ಕೊಂಡ್ರೆ ಸ್ವಲ್ಪ ಫೀಲ್ ಆಗುತ್ತೆ. ಎನಿವೇಸ್, ಸೊ ನಾಳೆ ಅಡುಗೆಗೆ ಮಾಡೋದಕ್ಕೆ ಅಡುಗೆ ಮನೆ ಫುಲ್ ರೆಡಿ ಆಯಿತು. ಇಷ್ಟು ದಿನ ನಾನು ಧೂಪನೂ ಹಾಕಿರಲಿಲ್ಲ. ಸೊ ಇವತ್ತಿಂದ ಮತ್ತೆ ಧೂಪ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆ ಮನೆ ರಾತ್ರಿ ಮಲಗುವಾಗ ಇಷ್ಟು ಕ್ಲೀನಾಗಿ ಇದ್ದಾಗ ಏನೋ ಒಂಥರ ಖುಷಿ ಇರುತ್ತೆ. ಮತ್ತು ನನಗೆ ಅದಾದ್ರ ಜಾಗಕ್ಕೆ ಅದಾದ್ರನ್ನ ಇಟ್ಬಿಡ್ಬೇಕು. ಇವನ್ ಇಲ್ಲಿ ಏನಂತೀವಿ ಗ್ಯಾಸ್ ಹಚ್ತೀವಲ್ಲ, ಅದನ್ನು ಕೂಡ ಅದ್ರ ಜಾಗಕ್ಕೆ ಇಟ್ಬಿಟ್ಟೇ ನಾನು ಹೋಗಿ ಮಲ್ಕೊಳ್ಳೋದು. ಸೊ ಎವ್ರಿ ಡೇ ಈ ರೀತಿ ಇದ್ದಾಗ ಬೆಳಿಗ್ಗೆ ಫ್ರೆಶ್ ಆಗಿ ಅಡುಗೆ ಮನೆಗೆ ಬಂದಾಗ
ಆ ದಿನವೂ ಕೂಡ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅನ್ನೋ ಒಂದು ವೈಬ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬ್ಲಾಗ್ಸ್ನ ನೋಡ್ತಾ ಇರಿ. ಆ್ಯಂಡ್ ನಿಮ್ಮೆಲ್ಲ ಮೆಸೇಜಸ್ನ ನಾನು ಓದ್ತಾ ಇದ್ದೀನಿ, ಕಮೆಂಟ್ಸ್ನ. ಸೊ ಅದೆಲ್ಲನೂ ಕೂಡ ಆದಷ್ಟು ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ. ಬಾಯ್.